ಇಲ್ಲಿ ಅದ್ರ ಬಗ್ಗೆ ಅವ್ರ ಅಭಿಪ್ರಾಯ ತಿಳಿಸಿದ್ದಾರೆ. ಅದರ ಬಗ್ಗೆ ನಮ್ಮ ಹೈಕಮಾಂಡು ಅದನ್ನು ಕೇರ್ ತೊಗೊತದೆ. ಜಮೀರ್ ಬಗ್ಗೆ ಬಹುಶಃ ಏನೂ ಆಗಲ್ಲ. ಜಮೀರ್ ಅಣ್ಣಂದು ಕರೆಕ್ಟಾಗಿ ಅವನೇ ಅಂತ ನಾವು ಅಂದ್ಕೊಂಡಿದ್ದೀವಿ ಅಂತ ಹೇಳಿದ್ವಲ್ಲ ಆಗಲೇ, ಏನೂ ಆಗಂಗೆ ಕಾಣಲ್ಲ. ಬಟ್ ಅದು ಅವರ ಅಭಿಪ್ರಾಯ ಅವ್ರು ವ್ಯಕ್ತಪಡಿಸೋರೆ. ಸರ್ಕಾರದಲ್ಲಿ ನಮ್ಮ ಹೈಕಮಾಂಡು ಅದ್ರ ಬಗ್ಗೆ ಗಮನ ಹರಿಸಿ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಕ್ರಮ ತಗೊತಾರೆ. ಎಲ್ಲ ಸಮುದಾಯಗಳು ಇದ್ದಾವೆ ಪಾಪ, ಅವ್ರ ಮೇಲೆ ಯಾಕೆ ಹೇಳ್ತೀರ ಅಲ್ಪಸಂಖ್ಯಾತ ಸಮುದಾಯ? ನೀವು ದಯಮಾಡಿ ಹಂಗೆ ನೋಡ್ರಿ, ಈಗ ಎಲ್ಲ ಸಮುದಾಯದವರು ಅದೇ ರೀತಿ ಇದ್ದಾರೆ. ಇವತ್ತು ಒಕ್ಕಲಿಗ ಸಮುದಾಯ ಒಂಥರ ಬೆದರಿಕೆ ಆಗ್ತಾರೆ, ನಮ್ಮನ್ನು ಪರಿಗಣಿಸ್ತೇವ್ರೆ, ನಾವು ನೆಕ್ಸ್ಟು ಹಂಗೆ ಅಂತಾರೆ. ಲಿಂಗಾಯತರು ಅವರು ಒಂಥರ ಅಂತಾರೆ. ಅವ್ರಿಗೂ ಅಲ್ಪಸಂಖ್ಯಾತರಿಗೂ ವಾಯ್ಸ್ ಐತೆ, ಅವರು ಕೇಳ್ತಾರೆ ಬಿಡಿ. ಅವ್ರದ್ದು ಸಾಕಷ್ಟು ಜನಸಂಖ್ಯೆ ಇದೆಯಲ್ಲ ನಮ್ಮ ರಾಜ್ಯದಲ್ಲಿ, ಅವ್ರು ಯಾಕೆ ಕೇಳಬಾರ್ದು? ಅವ್ರ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅದನ್ನು ನಮ್ಮ ಹೈಕಮಾಂಡು ಸೂಕ್ತವಾಗಿ ಪರಿಶೀಲನೆ ಮಾಡ್ತದೆ. ಮುಸ್ಲಿಂ ಸಮುದಾಯದ ಜೊತೆಗೆ ಬೇರೆ ಸಮುದಾಯಗಳು ನಿಂತಿದ್ದಾವೆ. ಆದರೆ ಅವ್ರದ್ದು ಒಂದು ಹೆಚ್ಚು ಕೊಡುಗೆ ಇದೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಆಯಿತು, ಈಗ ಸದ್ಯಕ್ಕೆ ಪರಿಶೀಲನೆ ಮಾಡ್ತೀವಿ ಅಂತ ಹೇಳೋಲ್ಲ, ನಮ್ಮ ಹೈಕಮಾಂಡ್ ಕೂಡ ಪರಿಶೀಲನೆ ಮಾಡ್ತದೆ. ಏನು ಅವ್ರನ್ನೇನು ನೇಣ್ಗಾಕ್ಬಿಟ್ಟವ್ರ? ಏನು ಹಾಕಿಲ್ಲಲ್ಲ. ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ, ಯಾರು ಪಕ್ಷದಲ್ಲಿ ಯಾರು ತಪ್ಪು ಮಾಡಬಾರ್ದು, ಯಾರೇ ಆಗಲಿ ಎಷ್ಟೇ ದೊಡ್ಡ ವ್ಯಕ್ತಿಯಾಗಲಿ ತಪ್ಪು ಮಾಡಬಾರ್ದು ಅಂತ ಹೇಳಿದ್ದಾರೆ. ಅದನ್ನು ಸರಿಪಡಿಸ್ಕೊತಾರೆ. ಈಗ ಸಾಧಕ ಬಾಧಕ ಚರ್ಚೆ ಮಾಡಿ ಅದು ಸರಿಪಡಿಸ್ಕೊಳ್ತಕ್ಕಂಥ ಕೆಲಸ ಆಗ್ತದೆ. ರಾಜಣ್ಣವರೇ ಮಾಡಿಸಿರ್ಬೇಕು, ಬೇರೆ ಇನ್ಯಾರು ಮಾಡ್ಸೋಕ್ಕೆ ಸಾಧ್ಯ ಇಲ್ಲ. ಸಿ ಎಮ್ಗೆ ಏನಾದರೂ ಹಠಬದ್ಧ ಮಾಡ್ಸೋಕ್ಕೆ ಶಕ್ತಿ ಇದ್ದರೆ ಅದು ರಾಜಣ್ಣವ್ರಿಗೆ, ಬೇರೆ ಯಾರಿಗೂ ಇಲ್ಲ. ಅದನ್ನು ರಾಜಣ್ಣವ್ರನ್ನೇ ಕೇಳಬೇಕು. ರಾಜಣ್ಣವ್ರು ಯಾರಿಗಾರ ಮಾಡಿಸೋ ಅಭ್ಯಾಸ ಇದೆಯಾ ಮಠ ಮಂತ್ರ? ಇಲ್ಲ. ಏನಾರು ಹೆಚ್ಚು ಕಡಿಮೆ ಮಾಡಿಸಿದ್ರೆ ಮುಖ್ಯಮಂತ್ರಿಗೆ ರಾಜಣ್ಣವ್ರೇನೆ, ಬೇರೆ ಏನಾರು ಮಾಡ್ಸೋಕ್ಕಾಗಲ್ಲ. ಆ ಧೈರ್ಯ ಇರೋದು ರಾಜಣ್ಣವ್ರಿಗೆ ಮಾತ್ರ. ಯಾರ ಮನೆ ಮೇಲೆ? ನೋಡಮ್ಮ, ಮಾಟ ಮಂತ್ರದಿಂದ ನಾವೆಲ್ಲವನ್ನು ನಿಯಂತ್ರಣ ಮಾಡ್ತೀವಿ ಅಂತಂದರೆ ಅದು ಮೂರ್ಖತನ. ಈಗ ದೊಡ್ಡ ಉದ್ದಲ್ಲಿರೋರ್ನೆಲ್ಲ ಮಾಟ ಮಂತ್ರ ಮಾಡಿ ಇಳಿಸ್ಬಿಡ್ಬೋದಲ್ಲ. ಅವೆಲ್ಲ ಸುಮ್ಮನೆ ಬಾಯಿ ಚಪ್ಪಲಕ್ಕೆ ಮಾತಾಡ್ಕೊತಾರೆ ಬಿಡಿ. ಅದ್ರ ಬಗ್ಗೆ ಹೆಚ್ಚಿಗೆ ಅರ್ಥ ಕೊಡ್ತಕ್ಕಂಥ ಹೌದು, ವಾಮಾಚಾರಗಳು ಮಾಡಿಸ್ತಾರೆ. ಬಟ್ ಒಂದು ತಿಳ್ಕೊಬೇಕು, ಯಾರ್ಯಾರು ವಾಮಾಚಾರ ಮಾಡಿಸವ್ರೆ ಅವ್ರ ಕುಟುಂಬ ಸರ್ವನಾಶ ಆಗ್ಬಿಟ್ಟವೆ. ಅದನ್ನು ಅರ್ಥ ಮಾಡ್ಕೋಬೇಕು. ಯಾರ್ಯಾರು ಬೇರೆಯವ್ರ ಬಗ್ಗೆ ವಾಮಾಚಾರ ಮಾಡ್ಸೋಕೆ ಹೋಗ್ತಾರಲ್ಲ ಅವ್ರ ಕುಟುಂಬಗಳು ಹೆಸರು ಹೇಳ್ದಂಗೆ ಸರ್ವನಾಶ ಆಗಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ಯಾರು ಕೂಡ ಯಾರ ಮೇಲೆ ವಾಮಾಚಾರ ಮಾಡಿಸ್ಲಿಕ್ಕೆ ಆ ಥರ ಮಾಡಿಸಿ ಎಲ್ಲರೂ ಬಾಯಿ ಕಟ್ಟಾಕ್ಬೋದಾಗಿತ್ತಲ್ಲ. ಅವೆಲ್ಲ ಸುಮ್ಮನೆ ಹೂವು ಅಷ್ಟೇ. ಏನೋ ತಾತ್ಕಾಲಿಕವಾಗಿ ಗ್ರಾಚಾರ ಹೆಚ್ಚು ಕಡಿಮೆ ಆದಾಗ ಒಂಚೂರು ನಡಿಬೋದು ಅಷ್ಟೇ. ಬಟ್ ಪರ್ಮನೆಂಟಾಗಿ ಹಂಗೆಲ್ಲ ಮುಗಿಸಂಗಿದ್ರೆ ಎಲ್ಲರೂ ಮುಗಿಸ್ಬಿಡೋರು ವಾಮಾಚಾರ ಮಾಡಿ. ಏನೋ ಒಳ್ಳೇದಾಗಿ ನಮ್ಮನ್ನು ಮಂತ್ರಿ ಮಾಡಲಿ ಅಂತ ನಾವು ನಿಮ್ಮ ಮುಖಾಂತರ ಹಾರೈಸ್ತೀವಿ. ನಮ್ಮನ್ನು ನಾವಿಬ್ಬರು ಮಂತ್ರಿ ಆದರೆ ಅಂತಲ್ಲ, ನಮ್ಮನ್ನು ಮಂತ್ರಿ ಮಾಡಲಿ ಅಂತ ನಾವು ಕೇಳ್ಕೊತಾ ಇದ್ದೀವಿ ನಿಮ್ಮ ಮುಖಾಂತರ. ಇಲ್ಲ, ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಅದ್ರ ಬಗ್ಗೆ ನೋಡೋಣ. ಇನ್ನೂ ಕೂಡ ಅದ್ರ ಬಗ್ಗೆ ಯಾರು ಗಮನ ಹರಿಸ್ತಾ ಇಲ್ಲ. ಈಗ ಸದ್ಯಕ್ಕೆ ತಮಿಳುನಾಡು ಚುನಾವಣೆಯಲ್ಲೆಲ್ಲ ಬ್ಯುಸಿಯಾಗಿದ್ದರು. ಈಗ ತಮಿಳುನಾಡು ಚುನಾವಣೆ ಮುಗಿದಿದೆ. ಈಗ ನಾಳೆ ನಾಡ್ದಾದ್ಮೇಲೆ ಏನೇನು ಬೆಳವಣಿಗೆಗಳಾಗ್ತವೆ ನೋಡೋಣ. ಈಗಾಗಲೇ ಒಂದು ಟೀಮ್ ಹೋಗ್ಬಿಟ್ಟು ಬಂದಿದೆಯಲ್ಲ, ಈಗ ನಂತರ ಏನೇನು ಆಗ್ತದೆ ಅಂತ ನೋಡೋಣ, ಕಾದು ನೋಡೋಣ.